ರಾಜ್ಯದ ಅತಿ ದೊಡ್ಡ ಜಲಾಶಯ ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಜಲಾಶಯ. ರಾಜ್ಯದ ಅತಿ ದೊಡ್ಡ ಜಲಾಶಯ ಯಾವುದು ಅಂತ ನಿಮಗೆ ಗೊತ್ತಾ? ಬಹಳಷ್ಟು ಜನರಿಗೆ ಈ ವಿಷಯ ಗೊತ್ತೇ ಇರೋದಿಲ್ಲ. ಆಲ್ಮಟ್ಟಿ, ತುಂಗಭದ್ರಾ, KRS ಅಂತ ಹೇಳಿದ್ರು ಹೇಳಬಹುದು. ಆದರೆ ಅತಿ ದೊಡ್ಡ ಜಲಾಶಯವಿರೋದು ನಮ್ಮ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ. ಹೌದು, ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವ ಲಿಂಗನಮಕ್ಕಿ ಜಲಾಶಯ ರಾಜ್ಯದ ಅತಿ ದೊಡ್ಡ ಜಲಾಶಯ. ಬರೋಬ್ಬರಿ 151 TMC ಸಂಗ್ರಹಣಾ ಸಾಮರ್ಥ್ಯ. ವಾಟ್ ಎ ವೇಸ್ಟ್ ಎಂದಿದ್ದ ಸರ್ MV. ಇದೇ ನೋಡಿ ಆ ಅತಿ ದೊಡ್ಡ ಜಲಾಶಯ. ಹಿಂದೆ ಸರ್ M ವಿಶ್ವೇಶ್ವರಯ್ಯನವರು ಮೈಸೂರು ಮಹಾರಾಜರ ಜೊತೆ ಇಲ್ಲಿಗೆ ಬಂದು ನೋಡಿದಾಗ ಶರಾವತಿಯ ನೀರು ಪೋಲಾಗಿ ಹೋಗ್ತಾ ಇತ್ತು. ಆಗ ಅವರು ವಾಟ್ ಎ ವೇಸ್ಟ್ ಎಂದಿದ್ರು. ಆಗಲೇ ಅವರ ತಲೆಯಲ್ಲಿ ಆಣೆಕಟ್ಟು ಕಟ್ಟಬೇಕೆಂಬ ಆಲೋಚನೆ ಬಂದಿದ್ದು. ಆ ಆಣೆಕಟ್ಟು ಪೂರ್ಣಗೊಂಡಿದ್ದು 1964ರಲ್ಲಿ. ಈ ಜಲಾಶಯದ ಎತ್ತರ 1819 ಅಡಿಯಾಗಿದೆ. ಇಡೀ ರಾಜ್ಯಕ್ಕೆ ಬೆಳಕು ನೀಡುವ ಜಲಾಶಯ. 1035 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ. ಒಟ್ಟು 12 ಪವರ್ ಪ್ಲಾಂಟ್ಗಳನ್ನು ಹೊಂದಿದ್ದು 1035 ಮೆಗಾವ್ಯಾಟ್ ವಿದ್ಯುತ್ ಅನ್ನ ಉತ್ಪಾದನೆ ಮಾಡುತ್ತೆ. ಇದು ಒಟ್ಟು 11 ಗೇಟ್ಗಳನ್ನು ಹೊಂದಿದ್ದು ಪ್ರತಿ ಗೇಟ್ ಸುಮಾರು 60 ಅಡಿ ಉದ್ದ, 30 ಅಡಿ ಎತ್ತರವನ್ನ ಹೊಂದಿವೆ. ಈ ಗೇಟ್ಗಳು ನೀರಿನ ಮಟ್ಟದ ನಿಯಂತ್ರಣ ಹಾಗೂ ವಿದ್ಯುತ್ ಉತ್ಪಾದನೆಗೆ ನೆರವಾಗಿದ್ದು ಜಲಾಶಯದ ನೀರನ್ನ ಜಲ ವಿದ್ಯುತ್ ಉತ್ಪಾದನೆಗೆ ಹಾಗೆ ಕುಡಿಯುವ ನೀರಿನ ಮೂಲವಾಗಿ ಬಳಸಲಾಗುತ್ತೆ. 1 ಲಕ್ಷ ಕ್ಯೂಸೆಕ್ ನೀರು ಬಿಟ್ರೆ ಏನಾಗುತ್ತೆ? ಜೋಗಕ್ಕೆ ವೈಭವ ಬರೋದು ಯಾವಾಗ? ಇಲ್ಲಿಂದ ಬಿಡುಗಡೆಯಾಗುವ ನೀರು ಜೋಗದ ವೈಭವವನ್ನ ನಿರ್ಧರಿಸುತ್ತೆ. ಬಹಳಷ್ಟು ಜನರು ಮಳೆಯ ನೀರೇ ಜೋಗದಲ್ಲಿ ಹರಿಯೋದನ್ನ ನೋಡಿ ಖುಷಿ ಪಡ್ತಾರೆ. ಆದ್ರೆ ಸತ್ಯ ಏನಪ್ಪಾ ಅಂದ್ರೆ ಲಿಂಗನಮಕ್ಕಿ ಜಲಾಶಯ ಭರ್ತಿಯಾದ್ರೇನೆ ವಿಶ್ವವಿಖ್ಯಾತ ಜೋಗಕ್ಕೆ ಕಳೆ ಬರುತ್ತೆ. ಅದು ಅಲ್ಲದೆ ಲಿಂಗನಮಕ್ಕಿ ಜಲಾಶಯದಿಂದ 1 ಲಕ್ಷಕ್ಕೂ ಅಧಿಕ ನೀರನ್ನ ನದಿಗೆ ಹರಿಸಿದ್ರೆ ರಾಜ, ರಾಣಿ, ರಾಕೆಟ್, ರೋರೋರ್ನ ಮಕ್ಕಳು, ಮರಿಮಕ್ಕಳು ಸಹ ಬಂದು ಬಿಡ್ತಾರೆ. ಆ ಮಟ್ಟಿಗೆ ಇರುತ್ತೆ ಜೋಗ ಜಲಪಾತದ ವೈಭವ. ನಯಾಗರ ಫಾಲ್ಸ್ನು ಮೀರಿಸುವಂತೆ ಭೋರ್ಗರೆಯುತ್ತಾಳೆ ಶರಾವತಿ. ಜೋಗದಲ್ಲಿ ಧುಮ್ಮಿಕ್ಕುವ ಜಲಧಾರೆ ನೋಡುವುದಕ್ಕೆ ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರು ಬರ್ತಾರೆ. ಮಳೆ ಮತ್ತು ವಿದ್ಯುತ್ ಉತ್ಪಾದನೆಗೆ ಬಿಡುವ ನೀರಿನಿಂದಲೇ ಜೋಗಕ್ಕೆ ಅಲ್ಪ ಸ್ವಲ್ಪ ಕಳೆ ಬರುತ್ತದೆ. ಅದನ್ನೇ ನೋಡಿಕೊಂಡು ಖುಷಿ ಪಡ್ತಾರೆ. ಆದರೆ ಲಿಂಗನಮಕ್ಕಿ ಜಲಾಶಯ ಭರ್ತಿಯಾಗಿ ಲಕ್ಷಾಂತರ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿದ್ರೆ ಆ ವೈಭವವನ್ನು ವರ್ಣಿಸಲು ಅಸಾಧ್ಯ. ಈ ದೃಶ್ಯ ಪ್ರತಿ ವರ್ಷ ಸಿಗೋದಿಲ್ಲ. 15ರಿಂದ 20 ವರ್ಷಗಳಲ್ಲಿ ಒಮ್ಮೆ ಸಿಕ್ಕರೆ ಹೆಚ್ಚೇನೋ. ಯಾಕಂದ್ರೆ ಲಿಂಗನಮಕ್ಕಿ ಆಣೆಕಟ್ಟು ನಿರ್ಮಾಣವಾದಾಗಿನಿಂದ ಕೇವಲ ಬೆರಳೆಣಿಕೆಯಷ್ಟು ಬಾರಿ ಮಾತ್ರ ಜಲಾಶಯ ಭರ್ತಿಯಾಗಿದೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.